ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದು BMTC ಕಂಡಕ್ಟರ್ ಹುದ್ದೆಯ ಎಕ್ಸ್ಪೆಕ್ಟೆಡ್ ನಾನ್ HK ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಸೊ ಅದರ ಜೊತೆಗೆ ಮಹಿಳಾ ಅಭ್ಯರ್ಥಿಗಳೆಲ್ಲರೂ ಕೂಡ ಆಯ್ಕೆ ಆಗ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಮೊದಲನೇದಾಗಿ ನಾನು ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನ ಭೇಟಿಯಾಗಿ ಸೊ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿದ್ದಾರೆ, ಫಿಸಿಕಲ್ ಟೆಸ್ಟ್ ಮುಗಿಸ್ಕೊಂಡು ಪಾಸ್ ಆಗಿ ಕ್ವಾಲಿಫೈಡ್ ಅಂತ ಬಂದಾರೋ, ಸೊ ಅವರೆಲ್ಲರದು ಕೂಡ ಕೆಲವೊಂದಿಷ್ಟು ಜನರದ್ದು ಆ ಒಂದು ಲಿಸ್ಟ್ ಅನ್ನು ನೋಡಿದಾಗ ಅಂದ್ರೆ ಅವ್ರಿಗೆ ಒಂದು 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 ಕ್ವಾಲಿಫೈಡ್ ಆಗಿರ್ತಕ್ಕಂಥ ಲೆಟರ್ ಅನ್ನ ಕೊಡ್ತಾರೆ. ಸೊ ಆ ಲೆಟರ್ ಅಲ್ಲಿ ನೋಡಿರ್ತಕ್ಕಂಥ ಮಾರ್ಕ್ಸ್ ಗಳ ಆಧಾರದ ಮೇಲೆ ನಾನು ಒಂದು ಎಕ್ಸೆಪ್ಟೆಡ್ ಕಟ್ ಆಫ್ ಲಿಸ್ಟ್ ಅನ್ನ ನಿರ್ಮಿಸ್ಕೊಂಡಿನಿ. ಸೊ ಇದುವೇ ಫೈನಲ್ ಆಗಿರ್ತಕ್ಕಂಥದ್ದೇನು ಅಲ್ಲ, ಹೌದಾ? ಸೊ ಇಂದ ಬಿಡುಗಡೆ ಆಗಿರ್ತಕ್ಕಂಥದ್ದು ಅಲ್ಲ, ಸೊ ಅಥವಾ BMTC ಅಧಿಕೃತವಾಗಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಲ್ಲ. ತಾವೆಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ 1:1 ಅನ್ನ ಮಾಡ್ರಿ ಅಂತ ಕಮೆಂಟ್ ಮಾಡಿದಾಗ ಸೊ ನಾನು ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನ ಭೇಟಿಯಾಗಿ ಮಾಡಿರ್ತಕ್ಕಂಥ ಕಟ್ ಆಫ್ ಇದಾಗಿದೆ. ಬಹಳಷ್ಟು ಜನರದ್ದು ಎವರೇಜ್ ಇರುವುದರಿಂದ ಸೊ ನಾ ಈ ಒಂದು ಕಟ್ ಆಫ್ ಅನ್ನ ರೆಡಿ ಮಾಡೀನಿ. ಸೊ ಇದಕ್ಕೆ ಇದೇ ಬಂದರೂ ಕೂಡ ತುಂಬಾ ಒಳ್ಳೆಯದು, ಇದಕ್ಕಿಂತ ಕಡಿಮೆ ಬಂದರೂ ಕೂಡ ತುಂಬಾ ಉತ್ತಮ, ಇದಕ್ಕಿಂತ ಜಾಸ್ತಿ ಬಂದರೂ ಕೂಡ ಏನಪ್ಪ ಅಂದ್ರೆ ಅಭ್ಯರ್ಥಿಗಳು ತಾವಾಗಿರ್ತೀರಿ. ಸೊ ಹೀಗಾಗಿ ನೋಡೋಣ ಎಷ್ಟೆಷ್ಟಾಗಿದೆ ಅಂತ ಹೇಳಿದ್ರೆ, ಮೊದಲೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಒಂದು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ನೋಡ್ಕೋಬಹುದು. ಇಲ್ಲಿ 388 ಇದಾವೆ. ಸೊ 37+ ಯಾರು ಮಾಡಿದ್ರಿ, ಸೊ ಡೆಫಿನೆಟ್ ಆಗಿ ನೌಕರಿಗೆ ಹೋಗುವಂತ ಚಾನ್ಸಸ್ ಇದೆ. ಸೊ ಅದಾದ ನಂತರ ಇಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. 37+ ಅಂತ ಅಂದ್ರೆ 38 ಆಗ್ಬೋದು, 39 ಆಗ್ಬೋದು, ಇನ್ನು ಕೂಡ 36-35 ವರೆಗೂ ಕೂಡ ಬರಬಹುದು, ಹೌದಾ? ಸೊ ಹೀಗಾಗಿ ಒಂದು ಎವರೇಜ್ ಎಷ್ಟು ಅಂದ್ರೆ 37, ಹೌದಾ? ಆದ್ರೆ ಇದಕ್ಕಿಂತ ಕಡಿಮೆ ಇರೋರು ಯಾರು ಕೂಡ ಆತ್ಮ ಒಂದು ವಿಶ್ವಾಸವನ್ನ ಕುಗ್ಗಿಸ್ಕೊಳಕ್ ಹೋಗ್ಬಿಡ್ರಿ. ತಮಗೂ ಕೂಡ ತಮ್ಮೆಲ್ಲರದು ಕೂಡ ಆಗ್ತೈತಿ ಅನ್ನೋದು ನನ್ನ ಭರವಸೆ. ಸೊ ಹಾಗಾದ್ರೆ ಒಂದು ಪರಿಶಿಷ್ಟ ಪಂಗಡದವ್ರದ್ದು ಎಷ್ಟಾಗತ್ತೆ ಅಂತಂದ್ರೆ ಎಷ್ಟು ಹುದ್ದೆಗಳು ಅಂದ್ರೆ 161 ಇದಾವೆ. ಸೊ ಇವ್ರದ್ದು ಕೂಡ 37+ ಆಗತ್ತೆ. ಸೊ 37 ಕರ ನಿಲ್ಬಹುದು, ಅಥವಾ 37 ಮೇಲ್ಗಡೆ ನಿಲ್ಬಹುದು, ಅಥವಾ 35+ ನಿಂತ್ಕೋಬಹುದು. ಒಟ್ಟಲ್ಲಿ ಎವರೇಜ್ ನೋಡ್ಕೊಂಡಾಗ 37 ಯಾರೆಲ್ಲ ಇದೆ ಅವರೆಲ್ಲರೂ ಕೂಡ ಒಂದು ನಿಟ್ಟುಸಿರು ಬಿಡ್ರಿ, ನಿಮ್ ನೌಕರಿ ಗ್ಯಾರಂಟಿ ಆಗ್ತೈತಿ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾದ್ರೆ ಪ್ರವರ್ಗ 1 ಎಲ್ಲಿಗೆ ಅಂತ ಅಂದ್ರೆ ಎಷ್ಟು ಪೋಸ್ಟ್ ಇದಾವೆ ಅಂದ್ರೆ 92 ಪೋಸ್ಟ್ ಇದಾವೆ. ಸೊ ಇವ್ರದ್ದು 40+ ನಿಂದಿರುತ್ತೆ, ಹೌದಾ? ಸೊ ಎಷ್ಟಿರುತ್ತೆ, 40+ ನಿಲ್ಬಹುದು ಅಥವಾ 40ಕ್ಕಿಂತ ಕಡಿಮೆ ನಿಲ್ಬಹುದು. ಸೊ ಇಲ್ಲಿ 2A ಕೂಡ 91 ಒಂದು ಹುದ್ದೆಗಳಿದಾವೆ. ಸೊ 45+ ಏನಪ್ಪಾ ಅಂದ್ರೆ ಇವ್ರದ್ದು ಒಂದು ಕಟ್ ಆಫ್ ನಿಲ್ಬಹುದು. ಸೊ ಇಲ್ಲಿ 2B ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ಬಹಳಷ್ಟು ಕಡಿಮೆ ಇರುವುದರಿಂದ, ಹುದ್ದೆಯ ಸಂಖ್ಯೆನೂ ಕೂಡ ಜಾಸ್ತಿ ಇರುವುದರಿಂದ ಇಲ್ಲಿ ಇವ್ರಿಗೆ ಕಟ್ ಆಫ್ ಏನಪ್ಪಾ ಅಂದ್ರೆ ಕಡಿಮೆ ನಿಲ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಾವು ಕೇಳಿರ್ತಕ್ಕಂಥ ವಿಚಾರಗಳು. ಸೊ ಹೀಗಾಗಿ ಸೊ 39+ ಆಗ್ಬಹುದು, 40 ಕೂಡ ಬರ್ಬಹುದು, 39, 38 ಕೂಡ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಟ್ಟಲ್ಲಿ ಒಂದು ಎವರೇಜ್ ತಗೊಂಡಾಗ 30+ ಅಂತಕ್ಕಂಥದ್ದು ತುಂಬಾ ಸೂಕ್ತ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾದ್ರೆ 3A ಎಷ್ಟು ನಿಲ್ಬಹುದು ಅಂದ್ರೆ ಸೊ ಅವ್ರ ಹುದ್ದೆಗಳ ಸಂಖ್ಯೆ 91 ಇದಾವೆ. ಸೊ ಹೀಗಾಗಿ 47+ ಯಾರೆಲ್ಲ ಇದಾರೆ ಆರಾಮಾಗಿ ನೀವು ನೆಮ್ಮದಿಯಿಂದ ಇರಬಹುದು. ಯಾಕಂದ್ರೆ ನಿಮ್ಮ ನೌಕರಿ ಆಗುತ್ತೆ 37+, ಹೌದಾ? ಅಥವಾ 48+ ಕೂಡ ನಡೆಯುತ್ತೆ. ಸೊ ಹಾಗಾದ್ರೆ ಇಲ್ಲಿ 3B ಎಷ್ಟಾಗ್ಬೋದು ಅಂತಂದ್ರೆ ಇವ್ರದ್ದು 114 ಪೋಸ್ಟ್ ಇದಾವೆ. 47+ ಅಥವಾ 48+. ಸೊ ಎರಡು ಸೇಮೇ ಇಲ್ಲಿ 47+, 48+ ಅಂತ ಹೇಳಿದ್ರೆ 47+ ಅಂದ್ರೆ 48 ಬರುತ್ತದ. ಸೊ ನಾ ಯಾಕೆ 48+ ತಗೊಂಡಿನಿ ಅಂದ್ರೆ 49 ಸಮಥಿಂಗ್ ಆಗಬಹುದು ಅಂತ ಒಂದು ಒಂದು ವಿಚಾರದಿಂದ ಸೊ ಎರಡರಲ್ಲಿ ಒಂದು ಚೂಸ್ ಮಾಡ್ಕೋಬೇಕಂತ ತಗೊಂಡ್ರೆ. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಸಾಮಾನ್ಯ ವರ್ಗದವರಿಗೆ ಇಲ್ಲಿ ಎಷ್ಟು ಹುದ್ದೆಗಳು ಅಂದ್ರೆ 1006 ಪೋಸ್ಟ್ಗಳಿದಾವೆ. ಇಲ್ಲಿ ಯಾರೆಲ್ಲ 50+ ಮಾಡಿದ್ರಿ, ಆಮೇಲೆ 54+ ನಿಲ್ಲುವಂತ ಚಾನ್ಸಸ್ ಇದೆ. ಯಾಕಂದ್ರೆ 54.37 ಮಾಡಿರ್ತಕ್ಕಂಥ ವಿದ್ಯಾರ್ಥಿಯನ್ನ ನಾನು ಅಂದ್ರೆ ಪ್ರತ್ಯಕ್ಷವಾಗಿ ಭೇಟಿಯಾಗಿದ್ದೀನಿ. ಒಂದು ಲಿಸ್ಟ್ ನನ್ನ ಕಡೆ ಇದ್ದಾಗ ನೋಡಿದ್ದೀನಿ ನಾನು. ಅದ ಕ್ವಾಲಿಫೈಡ್ ಆಗಿ ಬಂದಿದ್ರು, 58.38 ಸಮಥಿಂಗ್ ಇತ್ತದು. ಸೊ ಹೀಗಾಗಿ ಅವರು 54+38 ಸಮಥಿಂಗ್ ಇತ್ತು. ಸೊ ಹೀಗಾಗಿ ಅವರು ಆ ವಿದ್ಯಾರ್ಥಿನ ಭೇಟಿಯಾಗಿದ್ದೀನಿ, ಅದಕ್ಕೋಸ್ಕರ 54+ ಅಂತ ನಾನು ಹಾಕಿದ್ದೀನಿ. ಒಟ್ಟಲ್ಲಿ ಸಾಮಾನ್ಯ ವರ್ಗಕ್ಕೆ ಆಯ್ಕೆ ಆಗ್ಬೇಕಂತ 50+ ಯಾರೆಲ್ಲ ಇದ್ರಿ ಎಲ್ಲರೂ ಕೂಡ ಸಾಮಾನ್ಯ ವರ್ಗದವ್ರು ಆಗ್ತೀರಿ. ಸೊ ಇಲ್ಲಿ ಯಾರ್ಯಾರ ಈ ಹುದ್ದೆ ಒಳಗೆ ಅಂದ್ರೆ ಇಲ್ಲಿ ಮೀಸಲಾತಿ ಪ್ರವರ್ಗ 1, 2 ಆಮೇಲೆ 3A, B ಇದ್ರೊಳಗೆ ಯಾರಿದ್ರಲ್ಲ ಇವ್ರಿಗೆ ಏನಪ್ಪಾ ಅಂದ್ರೆ
ಒಂದು ಅವಕಾಶ ಸಿಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಎಲ್ಲರೂ 50+ ಎಲ್ಲರೂ ಸಾಮಾನ್ಯ ವರ್ಗಕ್ಕೆ ಹೋದ್ರಂತೆ ಅಂದ್ರೆ ನಿಮಗೆ ಒಂದು ಮೀಸಲಾತಿ ಸಿಗ್ತಕ್ಕಂಥ ಚಾನ್ಸಸ್ಗಳಿದಾವೆ. ಆಮೇಲೆ ಮಹಿಳಾ ಅಭ್ಯರ್ಥಿಗಳು ತುಂಬಾ ಏನಪ್ಪಾ ಅಂದ್ರೆ ಈ ಸಾರಿ ಲಕ್ಕಿ ಪರ್ಸನ್ಸ್ ಇದ್ದಾರೆ ಅವರಲ್ಲೂ. ಯಾಕಂತ ಅಂದ್ರೆ ಆಯ್ಕೆಯಾದವ್ರ ಸಂಖ್ಯೆನೇ ಏನಪ್ಪಾ ಅಂದ್ರೆ 1:2 ಏನ್ ಆಯ್ಕೆಯಾಗಿದಾರಲ್ಲ, ಆಯ್ಕೆಯಾಗಿರ್ತಕ್ಕಂಥವ್ರ ಸಂಖ್ಯೆನೇ ತುಂಬಾ ಕಡಿಮೆ. ಅವ್ರ ಹುದ್ದೆಗಳಿಗಿಂತನೂ ಕಡಿಮೆ ಜನ ಇದ್ದಾರೆ. ಸೊ ಹೀಗಾಗಿ ಅವರೆಲ್ಲರೂ ಕೂಡ 35+ ಯಾರೆಲ್ಲ ಇದ್ದೀರಿ ಮತ್ತು ಫಿಸಿಕಲ್ ಟೆಸ್ಟ್ ಅಂದ್ರೆ DV ಮತ್ತು PT, ಫಿಸಿಕಲ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲರೂ ಯಾರೆಲ್ಲ ಕ್ವಾಲಿಫೈಡ್ ಆಗಿದಾರಲ್ಲ ಅವರೆಲ್ಲರೂ ಕೂಡ ಇಲ್ಲಿ ಈ ಒಂದು ಹುದ್ದೆಗೆ ಆಯ್ಕೆ ಆಗ್ತೀರಿ. ಆಮೇಲೆ ಈ ಸದ್ಯದಲ್ಲೇ VAO ರಿಸಲ್ಟ್ ಬಿಟ್ಟಿದ್ದಾರೆ, ಹೌದಾ? ಸೊ VAO ರಿಸಲ್ಟ್ ಬಿಟ್ಟಿರುವುದರಿಂದ ಇಲ್ಲಿ ಸೆಕೆಂಡ್ ಲಿಸ್ಟ್ ಬಿಡುವಂತ ಚಾನ್ಸಸ್ ಇದೆ. ಇವರೆಲ್ಲರನ್ನು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಅಟೆಂಡ್ ಆಗಲ್ಲ. ಈ ಫಾರ್ ಎಕ್ಸಾಂಪಲ್ 76 ಯಾರೋ ಮಾಡಿದಾರೆ, ಮುದೋಳ ಅನ್ನುವಂಥ ವಿದ್ಯಾರ್ಥಿ ನನಗನ್ಸಿದ ಮಟ್ಟಿಗೆ. ಸೊ ಅವರು ನನಗನ್ಸಿದ ಮಟ್ಟಿಗೆ ಈ ಒಂದು ಹುದ್ದೆಗೆ ಬರ್ತಾರಿಲ್ಲ ಅನ್ನೋದು ಡೌಟ್ ಆಗಿದೆ. ಅಂತಂದ್ರೆ ಈಗ ಅವ್ರ ಸಿಕ್ಕಾಪಟ್ಟೆ ಹೈಯೆಸ್ಟ್ ಇದೆ ಅಂದ್ರೆ 76 ಅಂತ ಅಂದ್ರೆ ಅವ್ರದ್ದು ಇನ್ನು ಮತ್ತು PUC ಆ್ಯಡ್ ಆದ್ರೆ ಇಲ್ಲಿ ಬಹಳಷ್ಟು ಆಗಿಬಿಡತೈತಿ. ಕಟ್ ಆಫ್ ನಾವು ಹೇಳ್ತಾ ಇರೋದು ತಪ್ಪು ಅನಿಸ್ಬಿಡ್ತೈತಿ. ಸೊ ಅಷ್ಟೆಲ್ಲ ಏನಪ್ಪಾ ಅಂದ್ರೆ ಅವರು ಸುಮ್ಮನೆ ಎಕ್ಸಾಮ್ ಒಂದು ಅನುಭವ ಆಗಲಿ, ಸೊ ಓದಿರ್ತಕ್ಕಂಥದ್ದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟೆಸ್ಟ್ ಮಾಡೋ ಸಂಬಂಧ ಸೊ ಈ ರೀತಿ ಎಕ್ಸಾಮ್ ಅವ್ರು ಅಟೆಂಡ್ ಮಾಡಿರ್ತಾರೆ. ನನಗನ್ಸಿದ ಮಟ್ಟಿಗೆ ಅವರೆಲ್ಲ ಒಂದು VAO ಪೋಸ್ಟ್ ಕಡೆಗೆ ಹೋಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಹೀಗಾಗಿ ಅವ್ರ ಆಯ್ಕೆಯಾದವ್ರು ಫೈನಲ್ ಲಿಸ್ಟ್ನಾಗ ಅವ್ರ ಹೆಸರು ಕೂತ್ರೂ ಸಹಿತ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗದೇ ಇರ್ಬೋದು, ಅವರು ಹೋಗಿದ್ರು ಸಹಿತ ಒಟ್ಟಲ್ಲಿ ಏನಾಗ್ತದೆ ಅಂತ ಅಂದ್ರೆ ಈ ಸೆಕೆಂಡ್ ಲಿಸ್ಟ್ ಬಿಡ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇದಾವೆ. ಹೋಗಿದ್ರೆ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಯಾರೆಲ್ಲ ಹೈಯೆಸ್ಟ್ ಮಾಡಿದ್ರು ಅವರೆಲ್ಲ ಹೋಗಿರ್ಲಿಲ್ಲ ಅಂತಂದ್ರೆ ಸೆಕೆಂಡ್ ಲಿಸ್ಟ್ ಬೀಳೋ ಚಾನ್ಸಸ್ಗಳು ಇಲ್ಲ. ಒಂದು ವೇಳೆ ಇಲ್ಲಿ ವಿದ್ಯಾರ್ಥಿಗಳ ಏನಾದರೂ ಬಿಟ್ರಂತಂದ್ರೆ ನೌಕರಿಯಿಂದ ಬಿಟ್ಟು ಬರ್ತಿರ್ತಾರಲ್ಲ, ಸೊ ಬಿಟ್ಟು ಬರೋರ ಸಂಖ್ಯೆ ಬಹಳಷ್ಟು ಆಯ್ತಂತಂದ್ರೆ ಡೆಫಿನೆಟ್ ಆಗಿ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಸೊ ಸೆಕೆಂಡ್ ಲಿಸ್ಟ್ ಅಲ್ಲಿ ನಿಮ್ದು ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಾರೆ. ನೋಡ್ರಿ ಇನ್ನೇನು ಬಹಳ ದಿನ ಉಳಿದಿಲ್ಲ. ಸೊ ಇವತ್ತು 3/12/2024 ಆಗಿರೋದ್ರಿಂದ ಇವತ್ತೇ ಕೊನೆ ಎಲ್ಲನೂ ಕೂಡ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಯಾವ ಕೆಟಗರಿ ಎಷ್ಟು ನಿಲ್ಲುತ್ತೆ, ಸೊ ಸಾಮಾನ್ಯದ ಜನರಲ್ ಅಲ್ಲಿ ಯಾರ್ಯಾರು ಬರ್ತಾರೆ, ಸೊ ಎಲ್ಲ ಮೀಸಲಾತಿಗೆ ಅನುಗುಣವಾಗಿ ಅವರು ಎಲ್ಲನೂ ರೆಡಿ ಮಾಡ್ಕೊಂಡು ಒಂದು ವಾರದ ಒಳಗಾಗಿ ಅತಿ ಸ್ಪೀಡಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಕಂಡಕ್ಟರ್ಗಳ ರಿಕ್ವೈರ್ಮೆಂಟ್ ಬಹಳಷ್ಟು BMTC ಅಲ್ಲಿ ಕಾಡ್ತಾ ಇದೆ. ಸೊ ಹೀಗಾಗಿ ಅವರು ಡಿಸೆಂಬರ್ ಈ ಒಂದು 10 ಅಥವಾ 11 ಅಥವಾ 15 ತಾರೀಕು ಒಳಗಡೆ ಇನ್ನೊಂದು ವಾರ 7 ದಿನ ನೆನ್ಪಿಟ್ಕೊಳ್ರಿ. 7 ದಿನಕ್ಕೆ ಬರ್ಬೋದು ಅಥವಾ 7 ದಿನದ ಮೇಲೆ ಬರ್ಬೋದು. ಒಟ್ಟಲ್ಲಿ ಅತಿ ಶೀಘ್ರದಲ್ಲಿಯೇ ನಿಮ್ಮ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬರ್ತೈತಿ. ಜನವರಿಲಿ ನಾನು ಹೇಳ್ತಾ ಇದ್ದೀನಿ, ಜನವರಿ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ನಿಮ್ಮ ಕೈಗೆ ಬರ್ತದೆ. ಸೊ ಇದು ಮಾತ್ರ ಫಿಕ್ಸ್. ಸೊ ಹೀಗಾಗಿ ಯಾರಿಗೆಲ್ಲ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲರೂ ಕೂಡ ಒಂದು ಲೈಕ್ ಬಟನ್ ಕೊಡ್ರಿ. ಸೊ ಹೊಸದು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರಿ ಅವರು ಒಂದು ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಅಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.